ಕಾದಂಬರಿಯನ್ನು ಬರೆದಿದ್ದಾರೆ. ಹಾಗೆ ಮಹಾಭಾರತದ ಕುರಿತಾಗಿ ಏನು ಪರ್ವ ಅನ್ನುವ ಕಾದಂಬರಿಗಳನ್ನು ಬರೆದಿದ್ದಾರೆ. ಯಾರಾದರೂ ನಮ್ಮ ಯುವಕರು ಮೂಲ ಮಹಾಭಾರತ ರಾಮಾಯಣಗಳನ್ನು ಓದದೆ ನೇರವಾಗಿ ಪ್ರಪ್ರಥಮವಾಗಿ ಅವುಗಳನ್ನೇ ಓದಿಬಿಟ್ರೆ ಇಷ್ಟು ಅಸಹ್ಯವಾಗಿದೆಯಾ ನಮ್ಮ ಐತಿಹಾಸಿಕ ಕೃತಿಗಳು ಅಂತ ಬೇಸರ ಆಗುವಷ್ಟು ಆ ಮೂಲ ಗ್ರಂಥಗಳಿಗೆ ಅಪಚಾರ ಆಗುವುದನ್ನು ಇವತ್ತು ನಾವು ನೋಡ್ತೀವಿ. ತುಂಬ ಬೇಸರ ಆಗುತ್ತೆ. ಒಳ್ಳೊಳ್ಳೆ ಶಕ್ತಿ ಇರುವಂತಹ ಸಾಹಿತಿಗಳು, ಒಳ್ಳೆ ಸಾಹಿತ್ಯದ ಬಲ ಇರುವಂತಹವರು, ಆದರೆ ಯಾಕೆ ಈ ರೀತಿಯಾದಂತಹ ಮೂಲ ಗ್ರಂಥಗಳನ್ನು ನೋಡದೆ ಅವುಗಳ ಸ್ಫೂರ್ತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ತಮ್ಮ ಕಲ್ಪನೆಗೆ ತೋಚಿದಂತೆ ಬರೀತಾರಲ್ಲ ಅಂತ ತುಂಬ ಬೇಸರ ಆಗುತ್ತೆ. ಹಾಗಾಗಿ ನಮಗೆ ಇರುವುದು ಒಂದೇ ಒಂದು ದಾರಿ, ರಾಮಾಯಣವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು ಅಂದರೆ ವಾಲ್ಮೀಕಿಗಳನ್ನು ಓದಬೇಕು. ಇವತ್ತು ಅನೇಕ ರಾಮಾಯಣಗಳು ಬಂದ್ಬಿಟ್ಟಿದೆ. ಒಬ್ಬ ಕವಿ ತುಂಬ ಸುಂದರವಾಗಿ ಹೇಳುತ್ತಾನೆ, ತಿಣಿಕಿದನು ಫಣಿರಾಯ ರಾಮಾಯಣಗಳ ಭಾರದಲ್ಲಿ ಅಂತ. ಶೇಷದೇವರಿಗೆ ಭೂಮಿಯನ್ನು ಹೊತ್ತಿದ್ದು ಭಾರ ಅಂತ ಆಗಲಿಲ್ಲ ಅಂತ. ಇಷ್ಟು ರಾಮಾಯಣ ಕೃತಿಗಳು ಬಂದದ್ದನ್ನು ನೋಡಿ ಶೇಷದೇವರಿಗೆ ಭಾರ ಆಯಿತು ಅಂತ. ಹಾಗಾಗಿ ನಮಗೆ ಮೂಲ ವಾಲ್ಮೀಕಿಗಳ ರಾಮಾಯಣವನ್ನು ಅಧ್ಯಯನ ಮಾಡೋದು ತುಂಬ ಅವಶ್ಯಕವಾಗಿದೆ. ಯಾವಾಗ ಆ ಮೂಲ ಗ್ರಂಥಗಳ ಅಧ್ಯಯನ ನಮ್ಮಿಂದ ಚೆನ್ನಾಗಿ ನಡೆಯುತ್ತೋ ಆಗ ಮಾತ್ರ ವಾಲ್ಮೀಕಿಗಳ ಹೃದಯವನ್ನು ಅರ್ಥ ಮಾಡಿಕೊಳ್ಬೋದು. ರಾಮಾಯಣ ಅಂದರೆ ಏನು ಅಂತ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ರಾಮಾಯಣದ ಪ್ರಧಾನ ಭಾಗ, ಪ್ರಧಾನ ಕಥೆ ಪ್ರಸಿದ್ಧ ಆಗಿದೆ. ಆದರೆ ಅಲ್ಲಲ್ಲಿ ರಾಮಾಯಣದಲ್ಲಿ ಉಪಕಥೆಗಳು ಬರುತ್ತೆ. ಉಪಕಥೆಗಳು ಅಂದರೆ ಈಗ ಉದಾಹರಣೆಗೆ ನಾವು ಬಾಲಕಾಂಡವನ್ನು ತಗೊಂಡ್ರೆ, ಬಾಲಕಾಂಡದಲ್ಲಿ ಬಹುತೇಕ ನಮಗೆ ಅನೇಕ ಅಪರೂಪದ ಉಪಕಥೆಗಳು ಸಿಗ್ತಾ ಹೋಗುತ್ತೆ. ಆರಂಭದಲ್ಲಿಯೇ ರಾಮಾಯಣದ ರಚನೆ ಹೇಗೆ ಆಯಿತು ಅನ್ನುವ ಒಂದು ರೋಚಕವಾದ ಸಂಗತಿ ಬರುತ್ತೆ. ಆಮೇಲೆ ಋಷ್ಯಶೃಂಗರ ವಿಸ್ತಾರವಾದಂತಹ ಚರಿತ್ರೆ ಬರುತ್ತೆ. ವಸಿಷ್ಠರು ಮತ್ತು ವಿಶ್ವಾಮಿತ್ರರಿಗೆ ಆದಂತಹ ಒಂದು ಘರ್ಷಣೆ, ಅದರ ಪ್ರಸಂಗಗಳು, ಹೀಗೆ ತುಂಬ ಅನೇಕ ಅಪರೂಪದ ಸಂಗತಿಗಳು ಬರುತ್ತೆ. ವಿಶ್ವಾಮಿತ್ರರು ರಾಮನನ್ನು ತಾಟಕೆಯ ಸಂಹಾರಕ್ಕೆ ಅಂತ ಕರೆದುಕೊಂಡು ಹೋಗಬೇಕಾದ್ರೆ ದಾರಿಯಲ್ಲಿ ಅನೇಕ ಸ್ಥಳಗಳು ಸಿಗುತ್ತೆ. ಆಗ ರಾಮ ಕೇಳ್ತಾನೆ ವಿಶ್ವಾಮಿತ್ರರನ್ನು, ಈ ಸ್ಥಳ ಯಾವುದು, ಇದರ ಮಹತ್ವ ಏನು ಅಂತ. ಆ ಪ್ರಶ್ನೆಗಳನ್ನು ರಾಮ ಕೇಳಿದಾಗ ವಿಶ್ವಾಮಿತ್ರರು ಅದರ ಮಹತ್ವವನ್ನೆಲ್ಲ ಹೇಳ್ತಾ ಅನೇಕ ಪ್ರಸಂಗಗಳನ್ನು ಹೇಳ್ತಾ ಹೋಗ್ತಾರೆ. ಆ ಎಲ್ಲ ಪ್ರಸಂಗಗಳನ್ನು ನಾವು ಮುಖ್ಯ ಕಥೆಯನ್ನು ನೋಡುವ ಸಂದರ್ಭಗಳಲ್ಲಿ ನೋಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನುವ ದೃಷ್ಟಿಯಿಂದ ನಾವು ವಿಶೇಷವಾಗಿ ರಾಮಾಯಣದಲ್ಲಿ ಬಂದಂತಹ ಉಪಕಥೆಗಳ ಕಡೆಗೆ ಚಿಂತನೆಯನ್ನು ನಡೆಸೋಣ ಅಂತ ಹರಿವಾಯು ಗುರುಗಳ ಅನುಗ್ರಹದಿಂದ ಸಂಕಲ್ಪವನ್ನು ಮಾಡಿದ್ದೀವಿ. ಆರಂಭದಲ್ಲಿ ಬರುವಂತಹ ಒಂದು ರೋಚಕವಾದ ಪ್ರಸಂಗ, ರಾಮಾಯಣದ ರಚನೆ ಹೇಗಾಯಿತು ಅಂತ. ವಾಲ್ಮೀಕಿಗಳು ಆಶ್ರಮದಲ್ಲಿ ಧ್ಯಾನವನ್ನು ಮಾಡ್ತಾ ಕುಳಿತಿರ್ತಾರೆ, ಧ್ಯಾನಮಗ್ನರಾಗಿರ್ತಾರೆ. ಧ್ಯಾನವನ್ನು ಮಾಡ್ತಾ ಕುಳಿತಾಗ ಇದ್ದಕ್ಕಿದ್ದಂತೆ ನಾರದರು ಬರ್ತಾರಂತೆ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂಬರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿ ಮುನಿಪುಂಗವಂ ಅಂತ ಆರಂಭದಲ್ಲಿಯೇ ಆ ಮನೆಗೆ ಬಂದಂತಹ ನಾರದರನ್ನು ವಿಶೇಷವಾಗಿ ವಾಲ್ಮೀಕಿಗಳು ಸತ್ಕಾರವನ್ನು ಮಾಡಿ ಅವರಲ್ಲಿ ತಮ್ಮ ಹೃದಯದಲ್ಲಿರುವಂತಹ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಇಡೀ ಜಗತ್ತಿನಲ್ಲಿ ಯಾರು ಒಳ್ಳೆಯ ಗುಣಗಳಿಂದ ಕೂಡಿದಂತಹ ವ್ಯಕ್ತಿ ಅಂತ. ಯಾಕೆಂದರೆ ಇವತ್ತು ಒಬ್ಬೊಬ್ಬರಲ್ಲಿ ಒಂದೊಂದು ಗುಣಗಳನ್ನು ನಾವು ನೋಡ್ತೀವಿ. ಆದರೆ ಜಗತ್ತಿನಲ್ಲಿ ಯಾವೆಲ್ಲ ಒಳ್ಳೊಳ್ಳೆ ಗುಣಗಳು ಅಂತ ಇದೆಯೋ ಆ ಎಲ್ಲ ಗುಣಗಳು ಇರುವಂತಹ ಒಬ್ಬನೇ ಒಬ್ಬ ವ್ಯಕ್ತಿ ಯಾರಾದರೂ ಇದ್ದಾರಾ ಅಂತ ವಾಲ್ಮೀಕಿಗಳು ಪ್ರಶ್ನೆಯನ್ನು ಮಾಡಿದಾಗ ನಾರದರು ಹೇಳ್ತಾರೆ, ಇಕ್ಷ್ವಾಕು ವಂಶ ಪ್ರಭವ ರಾಮೋ ನಾಮ ಜನೈಶ್ರುತಃ ಅಂತ. ಇಕ್ಷ್ವಾಕುವಿನ ವಂಶದಲ್ಲಿ ಬಂದಂತಹ ರಾಮನಲ್ಲಿ ಇರುವಂತಹ ಗುಣಗಳು ನಮಗೆ ಬೇರೆ ಜಗತ್ತಿನಲ್ಲಿ ಎಲ್ಲಿಯೂ ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತ ಆ ನಾರದರು ವಾಲ್ಮೀಕಿಗಳಿಗೆ ಸಮಗ್ರ ರಾಮಾಯಣವನ್ನು ಉಪದೇಶ ಮಾಡ್ತಾರಂತೆ. ಉಪದೇಶ ಮಾಡಿದಾಗ ವಾಲ್ಮೀಕಿಗಳಿಗೆ ತುಂಬ ಸಂತೋಷ ಆಗುತ್ತೆ ರಾಮನ ಕಥೆಯನ್ನು ಕೇಳಿ. ಯಾಕೆಂದರೆ ವಾಲ್ಮೀಕಿಗಳು ಅಂದರೆ ಸ್ವತಃ ರಾಮನ ಕಾಲದಲ್ಲಿ ಇದ್ದಂತಹವರು. ರಾಮನ ಅನೇಕ ಗುಣಗಳನ್ನು, ರಾಮನ ಚರಿತ್ರೆಯನ್ನು
ಕೇಳಿದವರು. ಆದರೆ ಅವರು ಎಲ್ಲೋ ಆಶ್ರಮದಲ್ಲಿ ಇದ್ದಂತಹ ಋಷಿಗಳು, ಹಾಗಾಗಿ ಎಲ್ಲ ಘಟನೆಗಳು ಕೂಡ ಗೊತ್ತಾಗ್ತಾ ಇರಲಿಲ್ಲ. ಆದರೆ ಯಾವಾಗ ನಾರದರು ಬಂದು ಆ ರಾಮಾಯಣದ ಕಥೆಯನ್ನು ಹೇಳಿದ್ರೋ ಆಗ ಅನೇಕ ಅಪರೂಪದ ಸಂಗತಿಗಳೆಲ್ಲ ವಾಲ್ಮೀಕಿಗಳಿಗೆ ಗೊತ್ತಾಗತ್ತೆ. ಆ ನಾರದರು ಮಾಡಿದಂತಹ ಉಪದೇಶವನ್ನು, ರಾಮಾಯಣದ ಉಪದೇಶವನ್ನೇ ಮನಸ್ಸಿನಲ್ಲಿ ಚಿಂತನೆ ಮಾಡ್ತಾ ವಾಲ್ಮೀಕಿಗಳು ಸ್ನಾನಕ್ಕೆ, ಆಹ್ನಿಕಕ್ಕೆ ಅಂತ ತಮಸಾ ನದಿಗೆ ಹೋಗ್ತಾರಂತೆ. ತಮಸಾ ನದಿಗೆ ಹೋದರೆ ಸ್ನಾನಕ್ಕೆ ಅಂತ ಆ ನೀರನ್ನು ನೋಡ್ತಾರೆ. ಶುದ್ಧವಾದಂತಹ ನೀರು. ಆ ನೀರನ್ನು ನೋಡಿದ್ರೇ ಒಂದು ರೀತಿಯಾಗಿ ಮನಸ್ಸು ಪವಿತ್ರ ಆಗುತ್ತೆ. ನಾವು ಪವಿತ್ರ ಆಗಲಿಕ್ಕೆ, ಮಡಿಯಾಗಲಿಕ್ಕೆ ಅಂತ ಸ್ನಾನವನ್ನು ಮಾಡ್ತೀವಿ. ಆ ಸ್ನಾನವನ್ನು ಮಾಡೋದು ಯಾಕೆ ಅಂದರೆ, ಒಂದು ದೇಹ ಶುದ್ಧ ಆಗಬೇಕು, ಇನ್ನೊಂದು ಮನಸ್ಸು ನಿರ್ಮಲ ಆಗಬೇಕು ಅಂತ. ಆ ಮನಸ್ಸು ನಿರ್ಮಲವಾಗಬೇಕು, ಮನಸ್ಸು ಶುದ್ಧ ಆಗಬೇಕು ಅನ್ನೋದಕ್ಕೆ ಶಾಸ್ತ್ರದಲ್ಲಿ ಅನೇಕ ದಾರಿಗಳನ್ನು ಹೇಳ್ತಾರೆ. ಬೆಳಿಗ್ಗೆ ಎದ್ದ ಕೂಡಲೇ ಭಗವಂತನ ಸ್ಮರಣೆಯನ್ನು ಮಾಡೋದಿರ್ಬೋದು, ದೇವರ ಧ್ಯಾನವನ್ನು ಮಾಡೋದಿರ್ಬೋದು, ಭಗವಂತನ ಸ್ತೋತ್ರಗಳನ್ನು ಹೇಳೋದಿರ್ಬೋದು. ಈ ಎಲ್ಲ ದೇವರ ಚಿಂತನೆಯಿಂದ ಮನಸ್ಸು ಶುದ್ಧವಾಗುತ್ತೆ. ಆಮೇಲೆ ನಾವು ದೇಹಕ್ಕೆ ಸ್ನಾನವನ್ನು ಮಾಡಿದಾಗ ನಾವು ಪರಿಪೂರ್ಣವಾಗಿ ಶುದ್ಧತೆಯನ್ನು ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯ ಅಂತ. ಹಾಗೆ ವಾಲ್ಮೀಕಿಗಳು ಆ ತಮಸಾ ನದಿಯ ತೀರಕ್ಕೆ ಬಂದಿದ್ದೇ ತಡ ಆ ಶುದ್ಧವಾದ ಜಲವನ್ನು ನೋಡಿ ಅವರ ಮನಸ್ಸಿಗೆ ಎಷ್ಟು ಆನಂದ ಆಗುತ್ತೆ ಅಂದರೆ ಹೇಳ್ತಾರೆ, ಅಕರ್ದಮಮಿದಂ ತೀರ್ಥಂ ಭರದ್ವಾಜ ನಿಶಾಮಯ ರಮಣೀಯಂ ಪ್ರಸನ್ನಾಂಬು ಸನ್ಮನುಷ್ಯ ಮನೋ ಯಥಾ. ಅಲ್ಲೇ ಭರದ್ವಾಜ ಅಂತ ಶಿಷ್ಯ ಇರ್ತಾನೆ. ಆ ಶಿಷ್ಯನನ್ನು ಕರೆದು ವಾಲ್ಮೀಕಿಗಳು ಹೇಳ್ತಾರಂತೆ, ಮಗು ನೋಡು ಈ ನೀರನ್ನು ಎಷ್ಟು ಪರಿಶುದ್ಧವಾಗಿದೆ. ರಮಣೀಯಂ ಪ್ರಸನ್ನಾಂಬು ಸನ್ಮನುಷ್ಯ ಮನೋಯಥ. ಅವರು ಕೊಡುವಂತಹ ದೃಷ್ಟಾಂತ ಎಷ್ಟು ಅದ್ಭುತ ಅಂದರೆ, ಸಜ್ಜನರ ಹೃದಯ, ಸಜ್ಜನರ ಮನಸ್ಸು ಎಷ್ಟು ಪರಿಶುದ್ಧವಾಗಿ ಇರುತ್ತೋ ಅಷ್ಟು ಪರಿಶುದ್ಧವಾಗಿ ಈ ನೀರಿದೆ. ನ್ಯಸ್ಯತಾಂ ಕಲಶಸ್ತಾತ ದೀಯತಾಂ ವಲ್ಕಲಂ ಮಮ ಇದಮೇವಾವಗಾಹಿಷ್ಯೇ ತಮಸಾ ತೀರ್ಥಮುತ್ತಮಂ. ಮಗು, ನನ್ನ ನಾರುಮಡಿಯನ್ನು ಇಲ್ಲೇ ಇಡು, ಕಲಶವನ್ನು ಇಲ್ಲೇ ಇಡು, ಈ ಪರಿಶುದ್ಧವಾದ ನೀರಿನಲ್ಲಿ ಇಲ್ಲಿಯೇ ನಾನು ಸ್ನಾನವನ್ನು ಮಾಡುತ್ತೀನಿ, ಅವಗಾಹನ ಸ್ನಾನವನ್ನು ಮಾಡುತ್ತೀನಿ ಅಂತ ವಾಲ್ಮೀಕಿಗಳು ಹೇಳ್ತಾರೆ. ಹೀಗೆ ಆ ಶುದ್ಧವಾದಂತಹ ನೀರನ್ನು ಕಂಡಾಗ ಅದು ಎಷ್ಟು ಪರಿಶುದ್ಧವಾಗಿತ್ತು ಅಂದರೆ, ಸಜ್ಜನರ ಮನಸ್ಸು ಎಷ್ಟು ಪರಿಶುದ್ಧವಾಗಿರುತ್ತೋ ಅಷ್ಟು ಪರಿಶುದ್ಧವಾಗಿತ್ತು ಅಂತ ಹೇಳ್ತಾರೆ. ಅಂದರೆ ಸಜ್ಜನರಾದವರು ಯಾವತ್ತೂ ಕೂಡ ಒಳಗಡೆ ಒಂದು ಹೊರಗಡೆ ಒಂದು ಅಂತ ಇರೋದಿಲ್ಲ. ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನಾಂ ಅಂತ. ಮಾತು, ಮನಸ್ಸು, ಕರ್ಮ ಮೂರೂ ಕೂಡ ಒಂದೇ ರೀತಿಯಾಗಿ ಇರುತ್ತಂತೆ ಸಜ್ಜನರಲ್ಲಿ. ಅದೇ ದುರ್ಜನರು ಅಂತ ಆದರೆ ಮನಸ್ಸಿನಲ್ಲಿ ಒಂದು ಆಲೋಚನೆ, ಮಾಡೋದು ಒಂದು, ಹೀಗೆ ಬಾಯಲ್ಲಿ ಹೇಳೋದು ಮತ್ತೊಂದು. ಆದರೆ ಸಜ್ಜನರು ಯಾವತ್ತೂ ಕೂಡ ಮನಸ್ಸಿನಲ್ಲಿ ಏನನ್ನ ಯೋಚನೆ ಮಾಡ್ತಾರೋ ಅದನ್ನೇ ಬಾಯಿಂದ ಹೇಳ್ತಾರೆ, ಮತ್ತು ತಾವು ಏನು ಹೇಳ್ತಾರೋ ಅದನ್ನು ಮಾಡ್ತಾರೆ. ಸುಮ್ಮನೆ ಉಪದೇಶಕ್ಕೆ ಮಾತ್ರ ಅವರು ಹೇಳುವಂತಹದ್ದಲ್ಲ. ಹೀಗೆ ವಾಲ್ಮೀಕಿಗಳು ಆ ಪರಿಶುದ್ಧವಾದಂತಹ ತಮಸಾ ನದಿಯಲ್ಲಿ ಸ್ನಾನವನ್ನು ಮಾಡಬೇಕು. ಅದಕ್ಕೂ ಮುನ್ನ ಒಮ್ಮೆ ಆ ಪ್ರಕೃತಿಯ ಸೊಬಗನ್ನು ಸವಿಯೋಣ ಅಂತ ಆ ಎಲ್ಲ ನದಿಯ ಸುತ್ತ ಸಂಚಾರವನ್ನು ಮಾಡ್ತಾ ಬಂದ್ರಂತೆ. ಏನು ಭಗವಂತನ ಸೃಷ್ಟಿ ಎಷ್ಟು ಅದ್ಭುತವಾಗಿದೆ ಅಂತ ಆ ಪ್ರಕೃತಿಯ ಸೌಂದರ್ಯವನ್ನು ಸವಿತಾ ಸಂತೋಷವನ್ನು ಪಡ್ತಾ ಇರ್ತಾರೆ. ಆಗ ಒಂದು ಮರದಲ್ಲಿ ಒಂದು ಅದ್ಭುತವಾದ ದೃಶ್ಯವನ್ನು ನೋಡುತ್ತಾರೆ ವಾಲ್ಮೀಕಿಗಳು. ಎರಡು ಕ್ರೌಂಚ ಪಕ್ಷಿಗಳು ಒಂದನ್ನೊಂದು ಪ್ರೀತಿ ಮಾಡ್ತಾ ಮುದ್ದು ಮಾಡ್ತಾ ಇರುತ್ತೆ. ಅದನ್ನು ನೋಡಿ ವಾಲ್ಮೀಕಿಗಳಿಗೆ ತುಂಬ ಆನಂದ ಆಗುತ್ತೆ. ದೇವರು ಕೇವಲ ಮನುಷ್ಯರಲ್ಲಿ ಮಾತ್ರ ಪ್ರೀತಿ ಅನುರಾಗಗಳನ್ನು ಇಟ್ಟಿರೋದಲ್ಲ, ಎಂತಹ ಪ್ರಾಣಿ ಪಕ್ಷಿಗಳಲ್ಲೂ ಕೂಡ ಎಷ್ಟು ಅನುರಾಗವನ್ನು, ಪ್ರೀತಿಯನ್ನು ಇಟ್ಟಿದ್ದಾನೆ ಅಂತ ಅವರು ಸಂತೋಷ ಪಡ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಒಂದು ಬಾಣ ಬಂದು ಆ ಕ್ರೌಂಚ ಪಕ್ಷಿಯಲ್ಲಿ ಒಂದು ಪಕ್ಷಿಯನ್ನು ಹೊಡೆದು ಕೆಳಗೆ ಬೀಳಿಸಿಬಿಡುತ್ತೆ. ಆ ಪಕ್ಷಿಯ ದೇಹ ಎಲ್ಲ ರಕ್ತಸಿಕ್ತವಾಗುತ್ತೆ. ಅದನ್ನು ನೋಡಿ ವಾಲ್ಮೀಕಿಗಳ ಹೃದಯ ಕರಗಿ ಬಿಡುತ್ತಂತೆ. ಅವರಿಗೆ ಏಕಕಾಲದಲ್ಲಿ ಆ ಬೇಡನ ಮೇಲೆ ಆಕ್ರೋಶ, ಅಯ್ಯೋ ಈ ಪಕ್ಷಿ ಎಷ್ಟು ಒಂದನ್ನೊಂದು
ಬಿಟ್ಟಿರ್ತಾ ಇರಲಿಲ್ಲ. ಈಗ ಕೆಳಗಡೆ ಬಿದ್ದು ಬಿಡುತ್ತಲ್ಲ, ಪ್ರಾಣ ಕಳ್ಕೊಂಟು ಅಂತ ಅದರ ಮೇಲೆ ಕರುಣೆ ಬರ್ತಾ ಇದೆ. ಹೀಗೆ ಆ ಕ್ರೋಧ, ಅನುರಾಗ, ಕರುಣೆ ಎಲ್ಲವೂ ಕೂಡ ಏಕಕಾಲದಲ್ಲಿ ವಾಲ್ಮೀಕಿಗಳ ಹೃದಯದಲ್ಲಿ ಉಂಟಾಗ್ತಾ ಇದೆ. ಜೊತೆಗೆ ನಾರದರು ಮಾಡಿದ ಉಪದೇಶ ಬೇರೆ ಮನಸ್ಸಿನಲ್ಲಿ ಇತ್ತು. ಆ ರಾಮನ ಕಥೆಯನ್ನೇ ಚಿಂತನೆ ಮಾಡ್ತಾ ಬರ್ತಾ ಇದ್ರು. ಇಷ್ಟು ಒಂದು ಸುಂದರವಾದ ಕ್ಷಣದಲ್ಲಿ ಆ ಪರಿಸರ ಎಲ್ಲ ಪ್ರಕ್ಷುಬ್ಧ ಆಗುವಂತಹ ವಾತಾವರಣವನ್ನು ಕಂಡು ವಾಲ್ಮೀಕಿಗಳ ಹೃದಯಕ್ಕೆ ತುಂಬ ನೋವಾಯಿತಂತೆ. ತತ್ಕ್ಷಣದಲ್ಲಿ ವಾಲ್ಮೀಕಿಗಳಿಗೆ ಗೊತ್ತಾಗದಂತೆ ಮಾ ನಿಷಾದ ಪ್ರತಿಷ್ಠಾಂ ತ್ವಂ ಅಗಮ ಶಾಶ್ವತಿ ಸಮಾಹ ಯತ್ ಕ್ರೌಂಚ ಮಿಥುನಾದೇಕಂ ಅವಧಿ ಕಾಮಮೋಹಿತಂ. ಅವ್ರಿಗೆ ಗೊತ್ತಾಗದಂತೆ ಅವ್ರ ಬಾಯಿಂದ ಶಾಪ ಬಂದುಬಿಡ್ತು. ಅದು ಹೇಗೆ ಬಂತು ಅಂದರೆ ಸ್ವಾರಸ್ಯ ಶ್ಲೋಕ ರೂಪದಲ್ಲಿ ಬಂತಂತೆ. ಶೋಕಃ ಶ್ಲೋಕತ್ವಮಾಗತಃ ಅಂತ ಹೇಳ್ತಾರೆ. ವಾಲ್ಮೀಕಿಗಳ ದುಃಖ ಶ್ಲೋಕ ರೂಪದಲ್ಲಿ ಬಂತು. ಬೇಡ, ನಿನಗೆ ಒಳ್ಳೆಯದಾಗೋದು ಬೇಡ, ಹೆಚ್ಚು ಕಾಲ ನೀನು ಬದುಕಿರಬೇಡ. ಪ್ರೀತಿಯಾಗಿ ಇದ್ದಂತಹ ಪಕ್ಷಿಗಳನ್ನು ಸ್ವಲ್ಪವೂ ನಿನಗೆ ಕರುಣೆ ಇಲ್ಲದೆ ಹೊಡೆದು ಕೊಂದುಬಿಟ್ಟಿಯಲ್ಲ ನಿನ್ನ ಸ್ವಾರ್ಥಕ್ಕೋಸ್ಕರ ಅಂತ ವಾಲ್ಮೀಕಿಗಳು ಶಾಪವನ್ನೇನೋ ಕೊಟ್ಟುಬಿಟ್ರು. ಆದರೆ ಆಮೇಲೆ ಅವ್ರಿಗೆ ಆಶ್ಚರ್ಯ ಆಯ್ತಂತೆ. ಏನು ಮಾಡಿದೆ ನಾನು, ನನ್ನ ಬಾಯಿಂದ ಏನು ಬಂತು ಅಂತ ಅವರಿಗೆ ಆಶ್ಚರ್ಯ ಆಗುತ್ತೆ. ಚಿಂತಯನ್ ಸಮಃ ಪ್ರಾಜ್ಞಃ ಚಕಾರ ಮತಿಮಾನ್ ಮತಿಂ ಶಿಷ್ಯಂ ಚೈವಾಬ್ರವೀದ್ವಾಕ್ಯಂ ಇದಂ ಸಮುನಿ ಪುಂಗವಃ. ಅಲ್ಲಿ ಹತ್ತಿರದಲ್ಲಿ ಆ ಭರದ್ವಾಜನಿಗೆ ಹೇಳ್ತಾರಂತೆ ವಾಲ್ಮೀಕಿಗಳು, ಅಲ್ಲ ಮಗು, ನನ್ನ ಬಾಯಿಂದ ಏನು ಬಂತಿದು? ಎಲ್ಲ ಸರಿಯಾಗಿ ಅಕ್ಷರಗಳು, ಪಾದ, ಛಂದಸ್ಸು ಎಲ್ಲವೂ ಕೂಡ ಸರಿಯಾಗಿರುವಂತಹ ಒಂದು ಶ್ಲೋಕ ನನ್ನ ಬಾಯಿಂದ ಬಂದುಬಿಡುತ್ತಲ್ಲ, ನನಗೇ ಗೊತ್ತಾಗಲಿಲ್ಲ. ಯಾಕೆಂದರೆ ಒಂದು ಶ್ಲೋಕ ರಚನೆ ಮಾಡಬೇಕು ಅಂದರೆ ಪೆನ್ನು ಪೇಪರ್ ಇಟ್ಕೊಂಡು ಯೋಚನೆ ಮಾಡಿ ಯಾವ ಛಂದಸ್ಸಿನಲ್ಲಿ ಮಾಡಬೇಕು, ಯಾವ ಅಲಂಕಾರವನ್ನು ಬಳಸ್ಕೊಳ್ಬೇಕು, ಯಾವ ಪದಗಳನ್ನು ಹಾಕಬೇಕು, ಏನು ವರ್ಣನೆ ಮಾಡಬೇಕು ಅಂತೆಲ್ಲ ಯೋಚನೆ ಮಾಡಿ ಶ್ಲೋಕವನ್ನು ರಚನೆ ಮಾಡಬೇಕು. ಆದರೆ ವಾಲ್ಮೀಕಿಗಳಿಗೆ ಗೊತ್ತಾಗದಂತೆ ಅವರ ಬಾಯಿಂದ ಶ್ಲೋಕ ಬಂದಾಗ ಅವರಿಗೆ ರೋಮಾಂಚನ ಆಗುತ್ತೆ.